ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಏನಿದು ಹಾಗಾದ್ರೆ ಡೀಲ್ ಸೀಕ್ರೆಟ್? ಅದನ್ನ ಸಾಕ್ಷಿ ಸಮೇತ ಬಯಲು ಮಾಡುವುದಾಗಿ ಈಗ ಓಪನ್ ಚಾಲೆಂಜ್. ಎಲ್ಲಿ ನಡೀತು ಡೀಲು, ಏನು ಕಥೆ? ಈಗ ಬಿಗ್ ವಿಕೆಟ್ ತೆಗಿಲೇಬೇಕು ಅಂತ ಈಗ ಅಖಾಡಕ್ಕೆ ಇಳಿದಿರೋದು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಒಂದ್ರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯ ಯತ್ನಾಳ್ ಸುತ್ತ ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಎಲ್ಲೆಡೆಯಿಂದ ಅವರು ಕಾರ್ನರ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಪಕ್ಷದ ನಾಯಕರು ಯಾರ್ಯಾರು ಇದ್ರು ಅವ್ರ ಜೊತೆ ರೆಬಲ್ ಬಣದಲ್ಲಿ ಅವರೇ ನಿಮ್ಮ ಮಾತಿಗೆ ಕಡಿವಾಣ ಹಾಕ್ಕೊಂಡ್ರು ಒಳ್ಳೇದು ಭವಿಷ್ಯದಲ್ಲಿ ಅಂತಿದ್ದಾರೆ. ಪಂಚಮಸಾಲಿ ನಾಯಕರು ಅವರು ಜಿಲ್ಲೆಯವರೇ ತಿರುಗಬಿದ್ದು ಯಾವ ರೀತಿ ವಿಡಿಯೋಗಳನ್ನು ಬಿಡೋದು, ಆಡಿಯೋಗಳನ್ನು ಬಿಡೋದು ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ. ಯತ್ನಾಳ್ VHP ನಾಯಕರ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪನವರು ಕೈ ಮುಗಿದಿದ್ದಾರೆ. ಕೈನೇ ಮುಗ್ದಿಲ್ಲ ಅಂತ ಭಾಷಣ ಬಗೆಯೋದು, ಅವತ್ತು ಮಾಡಿದ್ದೊಂದು ಇವತ್ತು ಮಾಡೋದೊಂದು, ಮುಸಲ್ಮಾನರ ಜೊತೆಗೆ ನಂಟಿ ಇವರದ್ದು ಬೇರೆ ರೀತಿ ಇದೆ, ಹೊರಗಡೆ ಮಾತಾಡೋದು ಬೇರೆ ರೀತಿ ಇದೆ ಅನ್ನೋ ತನಕ ನಿರಂತರ ವಾಗ್ದಾಳಿಗಳಾಗ್ತಿದೆ. ಪಂಚಮಸಾಲಿ ಸಮುದಾಯದಲ್ಲಿ ಒಂದು ಗುಂಪು ಅವರ ವಿರುದ್ಧ ಸಮರವನ್ನೇ ಸಾರಿರೋದು. ಇವರೇನು ಗುತ್ತಿಗೆಗೆ ತಗೊಂಡಿದ್ದಾರೆ ಸಮುದಾಯವನ್ನ, ತನ್ನ ಹಿಂದೆ ಸಮುದಾಯ ಇದೆ, ತಾನು ಯಾರನ್ನು ಬೇಕಾದ್ರೂ ಆಡಿಸ್ಬಿಡ್ತೀನಿ, ನನ್ನ ಹತ್ರ ಅಷ್ಟು ದೊಡ್ಡ ಬಲ ಇದೆ ಅಂತಾರಲ್ಲ, ಇಡೀ ಸಮುದಾಯ ಇವರು ಬೆನ್ನಿಗೆ ನಿಂತಿದೆ ಅನ್ನೋದಕ್ಕೆ ಏನಿದೆ ಇವ್ರ ಹತ್ರ? ಖಂಡಿತ ಸಮುದಾಯ ಅವರ ಬೆನ್ನಿಗೆ ಇಲ್ಲ ಅನ್ನುವ ಸಂದೇಶ ಕೊಡುವಂತಹ ಪ್ರಯತ್ನ ಎಲ್ಲ ಕಡೆಯಿಂದ ಆಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಆ ಕಡೆ ಕಾಶಪ್ಪನವರ್ ಗಮನಿಸ್ತಾ ಇದ್ದೀವಲ್ಲ. ಈಗ ನೋಡಿ, ಬಹಳ ಕೆಟ್ಟ ಶಬ್ದಗಳಿಂದ ಕೆಲವ್ರನ್ನೆಲ್ಲ ನಿಲ್ಲಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಂದಿಗಳು, ಅವರು ಇವರು, ಅವ್ರಿಗೆ ಉತ್ತರ ಕೊಡಲ್ಲ ನಾವು ಅಂತೆಲ್ಲ. ಈಗ ಕಾಶಪ್ಪನವರು ಬಿಗ್ ಡೀಲ್ ಸೀಕ್ರೆಟ್ ಒಂದನ್ನು ಸಿಡಿಸಿದ್ದಾರೆ. ಸ್ವಾಮೀಜಿ ವಿಕೆಟ್ ತೆಗಿತೀವಿ, ಪೀಠದಿಂದ ಇಳಿಸ್ತೀವಿ ಅಂತ ಶಪಥಗೈದಂತೆ ಕಾಣಿಸ್ತಾ ಇದೆ. ಪ್ರಮುಖ ನಾಯಕರು ಬದಲಾವಣೆ ಆಗಬೇಕು ಅಂದ್ರೆ ಆಗೇ ಆಗ್ತಾರೆ ಅಂತ ಮೊನ್ನೆ ಎಷ್ಟೇ ಬಾಂಬ್ ಸಿಡ್ದಿತ್ತು ಕೈ ನಾಯಕರಿಂದ. ಅದೇನು ದೊಡ್ಡ ವಿಚಾರ ಅಲ್ಲ. ಸಮುದಾಯ ಅವ್ರಿಗೆ ಪಟ್ಟ ಕಟ್ಟಿರೋದು, ಸಮುದಾಯ ಅವರನ್ನು ಕೆಳಗಿಳಿಸಬೇಕು ಅಂದ್ಕೊಂಡ್ರೆ ಅದು ಎಷ್ಟು ಹೊತ್ತಿನ ಮಾತು ಅಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಬಂದಿತ್ತಲ್ಲ. ಇವತ್ತು ಕಾಶಪ್ಪನವರು ನೋಡಿ, 2D 2C ದೊಡ್ಡ ಡೀಲ್ ಯಾವ ರೀತಿ ಆಗಿದೆ ಫ್ರೀಡಮ್ ಪಾರ್ಕಲ್ಲಿ ಅನ್ನೋದನ್ನು ಅವರು ಬಿಚ್ಚಿಡ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಖಾದಿ ಬೇಡವಾಗಿದೆ, ಖಾದಿ ಬೇಕಾಗಿದೆ. ವಿಜಯಾನಂದ ಕಾಶಪ್ಪನವರು ಶಾಸಕ ಆರೋಪ ಮಾಡ್ತಿರೋದು ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ. ಬರೋ ದಿನಗಳಲ್ಲಿ ಯತ್ನಾಳ್ ಜೊತೆಗೆ ಸೇರಿ ಲೋಕಸಭೆ ಚುನಾವಣೆಗೆ ನಿಲ್ಲೋರಿದ್ದಾರೆ ಪಾಪ ಸ್ವಾಮೀಜಿಗಳು. ಆದರೆ ಅಸಲಿಗೆ ಏನಾಗಿದೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇವರೆಲ್ಲ ಹೋರಾಟದಲ್ಲಿ ಇದ್ದವರೇ ಅಲ್ಲ. ಆಗ ಅಸಲಿಗೆ ಎಲ್ಲಿ ಏನಾಗಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ತೆರೆದಿಡ್ತೀವಿ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನೋಡಿ, 2A ಮೀಸಲಾತಿ ಬೇಕು ಅಂತ ದೊಡ್ಡ ಹೋರಾಟ ಆಯಿತು. ಆದರೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾ ಇರೋದು ದೊಡ್ಡ ಡೀಲ್ ಆಗಿದೆ ಸ್ವಾಮೀಜಿಗಳ ಜೊತೆ. 2D 2C ಮೀಸಲಾತಿಗೆ ಒಪ್ಕೊಂಡಿದ್ದಾರೆ. ಫ್ರೀಡಮ್ ಪಾರ್ಕ್ ಅಲ್ಲಿಯೇ ಡೀಲ್ ಆಗಿದೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬರ್ತೀವಿ. ಡೀಲ್ ವಿಚಾರವನ್ನ ಟ್ರಸ್ಟ್ನವರ ಗಮನಕ್ಕೂ ತರ್ತೀವಿ. ವೈಯಕ್ತಿಕ ಆಸ್ತಿಯನ್ನು ಹೆಂಗ್ ಮಾಡ್ಕೊಂಡಿದ್ದಾರೆ ಇವರು? ಹೋರಾಟದ ಹೆಸರಲ್ಲಿ ಅಖಾಡಕ್ಕೆ ಇಳಿದಿದ್ದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದು, ಆಮೇಲೆ ಸರ್ಕಾರಕ್ಕೆ ಟೆನ್ಷನ್ ಆದಾಗ ಡೀಲ್ ಮಾಡ್ಕೊಂಡಿದ್ದಾರೆ ಇವ್ರ ಜೊತೆಗೆ, ಡೀಲ್ ಒಪ್ಕೊಂಡಿದ್ದಾರೆ ಅನ್ನೋದನ್ನ ಸಮುದಾಯದ ನಾಯಕರ ಮುಂದೆ ಸಾಕ್ಷಿ ಸಮೇತ ಸಿಡಿಸ್ತೀವಿ. ಈ ಹೋರಾಟದಲ್ಲಿಯೇ ಅತಿ ದೊಡ್ಡ ಬಲ ತಂದುಕೊಂಡವರು ಯತ್ನಾಳ್. ಸೊ ಆ ಡೀಲ್ ಹಿಂದೆ ಯಾರ್ಯಾರಿದ್ದಾರೆ? ಯತ್ನಾಳ್ಗೆ ಬಲವಾಗಿ ನಿಂತಿರುವಂತಹ ಸ್ವಾಮೀಜಿಯನ್ನ ಕೆಳಗಿಳಿಸೋ ಶಪಥಗೈದಿದ್ದಾರೆ. ನೋಡಿ, ಅವತ್ತು ಆ ಡೀಲ್ ಆಗಿದ್ದಕ್ಕೆ ಸಾಕ್ಷಿಯನ್ನ ಟ್ರಸ್ಟ್ನವರ ಗಮನಕ್ಕೆ ತರ್ತೀವಿ. ವೈಯಕ್ತಿಕ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಕೂಡಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ. ಈ ವಿಚಾರವಾಗಿ ನೋಟಿಸ್ ಕೊಡಲಾಗಿತ್ತು. ಬೆಳಗಾವಿಯಲ್ಲಿ ಗಲಾಟೆ ಮಾಡಬೇಕು ಅಂತ ಹೋರಾಟ ಮಾಡಲಾಗಿತ್ತು. ಸ್ವಾಮೀಜಿ ಮತ್ತು ಸ್ವಯಂ ಘೋಷಿತ ನಾಯಕರು ಗಲಾಟೆ ಎಬ್ಸಿದ್ರು. ತಾವೇ ಚಪ್ಪಲಿ ಕಲ್ಲು ತೂರಾಡಿಕೊಂಡು ಗದ್ದಲಕ್ಕೆ ಕಾರಣ ಆದ್ರು. ನೋಡಿ, ಅವರವರೇ ಮಾಡ್ಕೊಂಡಿದ್ದು ಅನ್ನೋ ವಿಷಯವನ್ನು ಅವ್ರು ಹೇಳ್ತಿರೋದು ಆರೋಪ. ಇಂಥ ಸ್ವಾಮೀಜಿಗಳು ಬೇಕಾ? ಕೆಳಗಿಳಿಸೋದಿಕ್ಕೆ ಎಲ್ಲ ತಯಾರಿ ಆಗ್ತಿದೆ. ಟ್ರಸ್ಟ್ನವರ ಗಮನಕ್ಕೆ ಸಾಕ್ಷಿಯನ್ನು ಇಡ್ತಾ ಇದ್ದೀವಿ ಅಂತ ಗುಡುಗಿದ್ದಾರೆ. ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ. ಮುರುಗೇಶ್ ನಿರಾಣಿ ಅವರು ಇರ್ಬೋದು, ನಮ್ಮ ಕಳಕಪ್ಪ ಬಂಡಿ ಅವರು ಇರ್ಬೋದು, ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಹೇಳಿದ್ರೆ ನಮ್ಮ ಹಿರಿಯರು ಒಂದು ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ಅದ್ರ ಜೊತೆಗೆ ಸಮಾಜದ ಹಿರಿಯರು, PC ಸಿದ್ದನಗೌಡರು ಇದಾರ, ಯಾಕಂದ್ರೆ ಸಂಸ್ಥಾಪಕರು ಎಲ್ಲರೂ, AB ಪಾಟೀಲ್ ಸಾಹೇಬರು ಇದಾರ, ಅನೇಕ ಜನ ಅದಾರ. ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತೇನೀಗ ನಮ್ಮ ನೀಲಕಂಠ ಸೂಟಿ ಸಾಹೇಬರು, ಮೋಹನ್ ನಿಂಬಿಕಾಯಿ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು, ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವರು ನಾವು ಇದ್ದೀವಿ.
ಇದು ಒಂದೇ ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ಎಲ್ಲರೂ ಕೂಡಿ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕೆ ನಾವೆಲ್ಲ ಒಂದು ಸಭೆಯನ್ನು ಮಾಡಿ, ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನು ತಮ್ಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ಇವತ್ತು ನನಗೆ ಬಹಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು, ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರಪನ್ನ ಹುಂಚಿಕಟ್ಟಿಯವರ ಬಗ್ಗೆ ಬಹಳ ಕೀಳಮಟ್ಟದಲ್ಲಿ ಅವೇಚ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಈಗಾಗಲೇ ನಾನು ಖಂಡಿಸಿದ್ದೀನಿ. ಯಾಕಂದ್ರೆ ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಪ್ರಪನ್ನ ಹುಂಚಿಕಟ್ಟಿಯವರ ಬಗ್ಗೆ, ಅವ್ರ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ, ನನಗೂ ಇಷ್ಟ ಇಲ್ಲ. ಅವ್ರು ನಮ್ಮ ಹೆಸರು ತೊಳೋಗಿಲ್ಲ ಅಂತ ನಾವು ತೊಗೊಳೋದಿಲ್ಲ. ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಆ ಭಾಷೆ ನಮಗೂ ಕೂಡ ಬರುತ್ತೆ ಬಳಸಕ್ಕೆ. ಯಾರು ಮಾತಾಡಿದಾರೆ ತಮ್ಮ ಮಾಧ್ಯಮದಲ್ಲೇ ಬಂದಿದೆ, ಅದಕ್ಕೆ ನಾವು ಹೆಸರು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಈಗಾಗಲೇ ನಾನು ಹೇಳಿದೆ, ಮಾಧ್ಯಮದ ಮುಖಾಂತರನೂ ಉತ್ತರ ಕೊಟ್ಟಿದ್ದೀನಿ. ಅವರು ಹಂದಿ, ನರಿ, ನಾಯಿ ಅಂತ ಅನ್ನೋದು ಭಾಷೆ ಉಪಯೋಗ ಮಾಡ್ತಾರೆ ಸಹಜವಾಗಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ ಕೂಡ ಅದೇ. ಇಂಥ ಸಂಸ್ಕಾರವನ್ನು ನೋಡಿನೇ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವರು ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಸ್ವಯಂ ಘೋಷಿತ ನಾಯಕ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಯಂ ಘೋಷಿತ, ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಈ ರಾಜ್ಯದ ಅಧಿಪತಿ, ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗುರುಗಳು ಕೂಡ, ಅವರು ನಾವೊಬ್ಬರೇ ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ, ಸಮಾಜ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜ ಕೇಳೋದಿಲ್ಲ. ಗುರುಗಳನ್ನು ಮಾಡಿದ್ದು ಸಮಾಜ ದೊಡ್ಡದು, ಸಮುದಾಯ ದೊಡ್ಡದು. ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು. ಗುರುಗಳಾದವರು, ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನಡೆಯುವಂತವ್ರು ಆಗ್ಬೇಕು. ಸೊ ಆ 2A ಮೀಸಲಾತಿ ಹೋರಾಟ ಅನ್ನೋದು ದೊಡ್ಡ ನಾಟಕವಾಗಿತ್ತು. ಡೀಲ್ ಮಾಡಿಕೊಂಡು ಕ್ಲೋಸ್ ಮಾಡಿದ್ರು ಆಮೇಲೆ ಅನ್ನುವಂಥ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಶ್ಯಪ್ನವರಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಮುದಾಯದ ಒಂದಿಷ್ಟು ನಾಯಕರು ಒಂದಾಗಿದ್ದಾರೆ. ಯಾಕಂದ್ರೆ ಯತ್ನಾಳ್ ಸ್ವಾಮೀಜಿ ಬಲದೊಂದಿಗೆ ಎಲ್ಲಿ ಉಚ್ಚಾಟಿತ ನಾಯಕನಾಗಿ ಮತ್ತಷ್ಟು ಸ್ವತಂತ್ರ ಆಗಿರುವ ಯತ್ನಾಳ್ ಈಗ ಸಮುದಾಯದ ಸಂಪೂರ್ಣ ಬಲವನ್ನು ಹಿಡ್ಕೊಂಡು ಬಿಟ್ರೆ ಅದು ಕಾಂಗ್ರೆಸ್ಗೂ ಸಮಸ್ಯೆ ಆಗುತ್ತೆ, ಬಿಜೆಪಿಗೂ ಸಮಸ್ಯೆ ಆಗುತ್ತೆ. ಈಗ ಯಾರಿಗೂ ಅದಾಗೋದು ಬೇಕಾಗಿಲ್ಲ. ಸೊ ಬಿಜೆಪಿಯವರ ಬಲವನ್ನೂ ಸೇರಿದಂತೆ ಈಗ ಕಾಂಗ್ರೆಸ್ ಇದನ್ನ ಶಪಥವಾಗಿ ತಗೊಂಡು ಸ್ವಾಮೀಜಿ ವಿರುದ್ಧ ಮುಗಿಬಿದ್ದಿರೋದು ಅಥವಾ ಕಾಂಗ್ರೆಸ್ ನಾಯಕರು ತಮ್ಮ ಅಸ್ತಿತ್ವಕ್ಕೋಸ್ಕರ ಈ ರೀತಿಯ ದಾಳಿಗಿಳಿದಿರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಯತ್ನಾಳ್ಗೆ ಬಿಗ್ ಶಾಕ್. ಸ್ವಾಮೀಜಿಗಂತೂ ಈಗ ಪೀಠದಿಂದ ಕೆಳಗಿಳಿಸೋ ತನಕ ಬಿಡಲ್ಲ. ಯತ್ನಾಳ್ ಬೆನ್ನಿಗಿರುವಂಥ ಏಕೈಕ ದೊಡ್ಡ ಬಲ ಅದು ಸಮುದಾಯದ ಪ್ರಮುಖ ಪೀಠದ ಸ್ವಾಮೀಜಿ. ಆದ್ರೆ ಅವರನ್ನೇ ಕೆಳಗಿಳಿಸ್ತೀವಿ ಅಂತ ಈಗ ಸಾಕ್ಷಿ ರಿಲೀಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಯತ್ನಾಳ್ಗೆ ಹಲವೆಡೆಯಿಂದ ಈಗ ಆಘಾತ ಎದುರಾಗ್ತಿರೋದು. ಪಕ್ಷದ ಬಲ ಬೇರೆ ಇಲ್ಲ, ಅವ್ರನ್ನ ವಹಿಸ್ಕೊಂಡು ಮಾತಾಡೋರಿಲ್ಲ. ಒಂದು ಕಡೆ ಮುಸಲ್ಮಾನರ ಧರ್ಮಗುರುಗಳನ್ನ ಹೀಯಾಳಿಸಿದ್ದಾರೆ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಅನ್ನೋ ಕಾರಣಕ್ಕೆ ಅವರ ಮುಗಿಸೇ ಬಿಡ್ತೀವಿ ಅಂತ 15ನೇ ತಾರೀಕಿಗೆ ಯತ್ನಾಳ್ ಫಿನಿಶ್ ಅನ್ನೋ ಆಡಿಯೋಗಳು ಓಡಾಡ್ತಿರೋದು ನೋಡ್ಬೇಕು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ. ಆದರೆ ಹಿಂದೂ ಹುಲಿಯಾಗ ಅಬ್ಬರಿಸೋದಿಕ್ಕೂ ಆಗ್ತಿಲ್ವಾ ಈ ಹೊತ್ತಲ್ಲಿ ಯತ್ನಾಳ್ಗೆ? ಒಬ್ಬಂಟಿಯಾಗಿ ಇಂಥದ್ದೊಂದು ಅಸ್ತ್ರ ಸಿಕ್ಕಿದ್ರೆ ಬಿಡ್ತಿದ್ರ ಬಿಜೆಪಿಯಲ್ಲಿ ಇದ್ದಿದ್ರೆ ಯತ್ನಾಳ್? ಈ ರೀತಿ ಮುಸಲ್ಮಾನರ ಆಡಿಯೋ ಓಡಾಡಿದಾಗ ಈಗ ಏಕಾಂಗಿಯಾಗಿ ಏನು ಮಾತಾಡದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರ, ಭಯದಲ್ಲಿ ಒದ್ದಾಡ್ತಿದ್ದಾರ ಅನ್ನೋ ಥರದ ಪರಿಸ್ಥಿತಿ. ಇಲ್ಲಿ ನೋಡಿದ್ರೆ ಪಂಚಮಸಾಲಿ ಮಾಸ್ಟರ್ ಸ್ಟ್ರೋಕೆ ಆದಂಗೆ ಕಾಣಿಸ್ತಾ ಇದೆ. ಯಾವ ಬಲ ಇದೆ ನನ್ನ ಹತ್ರ ಅಂತ ಯತ್ನಾಳ್ ಅವರು ಅಬ್ಬರಿಸಿ ಹೊರಗೆ ಹಾಕಿದ್ರು, ಡೋಂಟ್ ಕೇರ್ ಅಂದ್ರು, ಆ ಬಲವೇ ಕೈ ಜಾರಿತ. ಇದು ಬಿಗ್ ಡೆವಲಪ್ಮೆಂಟ್. ರಾಜ್ಯ ಬಿಜೆಪಿಗೂ ಕೂಡ ಉಸಿರು ಬಿಡುವಂಥ, ನಿಟ್ಟುಸಿರು ಬಿಡುವಂಥ ಒಂದು ಬೆಳವಣಿಗೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.